ಅವರು ಸಿಎಂ ಆದ್ರೆ ನಮಗೆ ಸಚಿವರ ಬಲ ಸಿಕ್ಕ ಹಾಗೇನೆ ಅಂತ. ಶಾಸಕಾಂಗ ಪಕ್ಷದ ನಾಯಕನಾಗಿ ರಾಜೀನಾಮೆ ನೀಡ್ತಾ ಇದ್ದೀನಿ ಅನ್ನೋದಾಗಿ ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ಇದೆಲ್ಲ ಪ್ರೊಸೀಜರ್ಗಳು, ಎಐಸಿಸಿ ಹೇಳಿದವರಿಗೆ ನಮ್ಮ ಬೆಂಬಲ ಅಂತ ಶಾಸಕರುಗಳು ಕೂಡ ಹೇಳಿದ್ದಾರೆ. ಶಾಸಕಾಂಗ ಪಕ್ಷದ ನಾಯಕನಾಗಿ ನಾನು ರಾಜೀನಾಮೆಯನ್ನ ನೀಡ್ತಾ ಇದ್ದೀನಿ ಅಂತ ಸಿಎಂ ಸಿದ್ದರಾಮಯ್ಯ ಮಾತನಾಡಿರುವಂತ ಮಾತು. ಅಂದ್ರೆ ಈ ಹಂತ ಹಂತವಾಗಿ ಯಾವ ರೀತಿಯಾಗಿ ನಡೆಯುತ್ತೆ ಅಂತ ಫಸ್ಟ್ ಹೋಗಿ ಅವರು ರಾಜ್ಯಪಾಲರ ಸೆಕ್ರೆಟರಿಗೆ ಕೊಟ್ಟಿರೋದು, ರಾಜೀನಾಮೆ ಪತ್ರವನ್ನ ಕೊಟ್ಟಿರೋದು. ಅವತ್ತು ರಾಜ್ಯಪಾಲರು ಇರಲಿಲ್ಲ. ಅದಾದ ನಂತರ ರಾಜ್ಯಪಾಲರು ಬಂದು ಅದನ್ನ ಸ್ವೀಕಾರ ಮಾಡಿದ್ದು. ಅದಾದ ನಂತರ ಸಿಎಲ್ಪಿ ಸಭೆಯಲ್ಲಿ ಶಾಸಕರನ್ನ ಉದ್ದೇಶಿಸಿ ಅವ್ರು ಮಾತನಾಡಿರೋದು, ರಾಜೀನಾಮೆಯನ್ನ ಕೊಟ್ಟಿರೋದ್ರ ಬಗ್ಗೆ ಒಂದು ಪ್ರೊಸೀಜರ್ ರೀತಿಯಾಗಿ ನಡೆದುಕೊಂಡು ಹೋಗಿದೆ ಇವತ್ತಿನ ಸಿಎಲ್ಪಿ ಸಭೆಯಲ್ಲಿ. ಇದೆಲ್ಲವೂ ಕೂಡ ಆಗಬೇಕಿತ್ತು. ಒಂದು, ರಾಜೀನಾಮೆ ಕೊಟ್ಟಿರೋದ್ರ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರ ಸ್ಪಷ್ಟನೆ, ಆಮೇಲೆ ಯಾಕೆ ಕೊಟ್ಟಿದ್ದು ಏನು ಅನ್ನೋದನ್ನ ಮಾತನಾಡಬೇಕಿತ್ತು. ನಮ್ಮ ಪ್ರತಿನಿಧಿ ಪ್ರಸನ್ನ ಹೇಳೋ ರೀತಿಯಾಗಿ ಇದುವರೆಗೂ ಕೂಡ ಆ ರೀತಿಯಾಗಿ ಏನು ಮಾತುಕತೆ ಸಿಎಲ್ಪಿ ಸಭೆಯಲ್ಲಿ ಆಗಿಲ್ಲ. ಬಹುಶಃ ಮುಂದಕ್ಕೆ ಆಗಬಹುದು, ಬಂದ ನಂತರ ಮಾತಾಡಬಹುದು ಅಂತ. ಯಾಕೆಂತ ಹೇಳಿದ್ರೆ ಮಾಧ್ಯಮದವರು ಪ್ರಶ್ನೆ ಮಾಡಿದಾಗ, ರಿಯಾಕ್ಷನ್ ಕೇಳಿದಾಗ ನಾನು ಬಂದು ಮಾತಾಡ್ತೀನಿ ಅಂತ ಹೇಳಿದ್ರಂತೆ. ಸೊ ಹಾಗಾಗಿ ಸಿದ್ದರಾಮಯ್ಯನವರು ಮುಂದೆ ಆ ಕಾರಣಗಳನ್ನೆಲ್ಲ ಹೇಳುವಂತ ಸಾಧ್ಯತೆ ಇದೆ. ಇದಕ್ಕೂ ಹಿಂದೆ ನಡೆಸಿರುವಂತಹ ಒಂದು ಸುದ್ದಿಗೋಷ್ಠಿನಲ್ಲಿ, ಜಂಟಿ ಸುದ್ದಿಗೋಷ್ಠಿ ನಡೆಸ್ತಾರೆ ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿಕೆಶಿ. ಅದರಲ್ಲಿ ಕೆಲವು ವಿಚಾರಗಳನ್ನ ಅವರು ಹಂಚಿಕೊಂಡಿದ್ದಾರೆ. ಇದೀಗ ಮುಖ್ಯಮಂತ್ರಿಗಳ ಕೊಠಡಿಗೆ ಡಿಕೆ ಕೂಡ ಹೋಗಿದ್ದಾರೆ. ಸಿಎಂ ಕಚೇರಿಯಲ್ಲೇನೆ ಸಿದ್ದರಾಮಯ್ಯ, ಸುರ್ಜೇವಾಲಾ ಎಲ್ಲರೂ ಇದ್ದಾರೆ. ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ, ಸುರ್ಜೇವಾಲಾ ಎಲ್ಲರೂ ಕೂಡ ಸಭೆ ನಡೆಸ್ತಾ ಇದ್ದಾರೆ. 5 ನಿಮಿಷದ ನಂತರ ಏನಾಗಬೇಕು ಅಂತ ಸಮಯ ಆಗ್ತಾ ಇದೆ. ಅಫ್ಕೋರ್ಸ್ ಸಿಎಲ್ಪಿ ಸಭೆ ಪ್ರಾರಂಭ ಆಗಿದ್ದೇ ತಡವಾಗಿ. ಸಿಎಂ ಸಿದ್ದರಾಮಯ್ಯವರು ಸ್ವಲ್ಪ ತಡವಾಗಿನೇ ಬಂದ್ರು. ಅನಂತರ ಅವರನ್ನ ಬರಮಾಡಿಕೊಂಡು ಸಿಎಲ್ಪಿ ಸಭೆಯನ್ನ ನಡೆಸ್ಕೊಡ್ಲಾಯ್ತು. ಅದರ ನಂತರ ತಕ್ಷಣಕ್ಕೆ 5 ನಿಮಿಷದ ಬ್ರೇಕು, ಏನೋ ತಿಂಡಿ ತಿನ್ನೋದಕ್ಕೆ, ಟೀ ಕುಡಿಯೋದಕ್ಕೆ ಅಂತ ಕೊಟ್ಟಿದ್ದಾರೆ ಅಂತ ಮಾಹಿತಿ. ಬಟ್ ಈ ನಡುವೆ ಒಂದು ಚಿಕ್ಕದಾಗಿ ಒಂದು ಸಭೆ ಆ ಕೊಠಡಿಯಲ್ಲಿ ಆಗ್ತಾ ಇದೆ. ಮುಖ್ಯಮಂತ್ರಿಗಳು ಇರ್ತಾ ಇದ್ದಂತ ಕೊಠಡಿಯಲ್ಲಿ ಇದೀಗ ಸಿದ್ದರಾಮಯ್ಯನವರು ಇದ್ದಾರೆ, ಡಿಕೆಶಿ ಅವರು ಇದ್ದಾರೆ, ಸುರ್ಜೇವಾಲಾ ಇದ್ದಾರೆ. ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇವರೆಲ್ಲರ ಮುಂದೆ ಇರುವಂತ ಬಿಗ್ ಚಾಲೆಂಜ್, ಒಂದು ಹಂತದಲ್ಲಿರುವಂತ ಚಾಲೆಂಜ್ ಅನ್ನ ದಾಟಿ ಬಂದಿದ್ದಾರೆ. ಅದು ನಾಯಕತ್ವ ಬದಲಾವಣೆ ಬಗ್ಗೆ. ಏನ್ ಹೈಕಮಾಂಡ್ ಎಕ್ಸ್ಪೆಕ್ಟ್ ಮಾಡಿತ್ತು ಅದಕ್ಕೂ ಮೀರಿ ಸುಲಭವಾಗಿ ನಡೆದು ಹೋಗಿದೆ. ಸೊ ಅದರ ಖುಷಿ ಹೈಕಮಾಂಡ್ಗೆ ಇದ್ದೇ ಇದೆ. ಹಾಗಾಗಿ ನಾಯಕತ್ವ ಬದಲಾವಣೆಯಲ್ಲಿ ಆಗದೆ ಇರುವಂತ ಗೊಂದಲ ಈ ಸಚಿವ ಸ್ಥಾನದ ಆಯ್ಕೆಯಲ್ಲಿ ಆಗದೆ ಇರಲಿ ಅನ್ನೋದೇ ಅವರ ಆಶಯ. ಹಾಗಾಗಿನೇ ಸಭೆ ಮೇಲೆ ಸಭೆ, ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಬ್ಯಾಕ್ ಟು ಬ್ಯಾಕ್ ಸಭೆಗಳು ನಡೆದಿತ್ತು. ಇದೀಗ 5 ನಿಮಿಷದ ಬ್ರೇಕ್ ನಲ್ಲೂ ಕೂಡ ಇವ್ರು ಕೂತು ಮಾತನಾಡ್ತಾ ಇರೋದು ನೋಡಿದ್ರೆ, ಸೊ ಆ 5 ನಿಮಿಷದ ನಂತರದಲ್ಲಿ ಏನಾಗುತ್ತೆ ಅನ್ನೋ ಕುತೂಹಲ ಇದ್ದೇ ಇದೆ. ಬೇಡಿಕೆಯ ಪಟ್ಟಿ, ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಾಗ್ತಾ ಇದ್ದ ಹಾಗೆ ತಲೆನೋವು ಇದ್ದಿದ್ದೆ ಸರ್ಕಾರ ರಚನೆಗೆ. ಹೊಸದಾಗಿ ಒಂದು ಸಂಪುಟವನ್ನ ರಚನೆ ಮಾಡುವುದಕ್ಕೆ ನಾವಾಗ್ಲೇ ಹೇಳ್ತಾ ಇದ್ವಿ, ಆಕಾಂಕ್ಷಿಗಳ ಪಟ್ಟಿ, ಸಂಭಾವ್ಯರ ಪಟ್ಟಿ ಹೇಗಿದೆ ಅಂತ. ಯತೀಂದ್ರ ಸಿದ್ದರಾಮಯ್ಯ ಇದ್ದಾರೆ, ಡಾಕ್ಟರ್ ಜಿ ಪರಮೇಶ್ವರ್ ಇದ್ದಾರೆ, ಕೆಜೆ ಜಾರ್ಜ್, ಪ್ರಿಯಾಂಕ್ ಖರ್ಗೆ, ಎಂಬಿ ಪಾಟೀಲ್ ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಸತೀಶ್ ಜಾರಕಿಹೊಳಿ, ಹೀಗೆ ಸಾಕಷ್ಟು ಹೆಸರುಗಳಿದಾವೆ. ಮುಖ್ಯಮಂತ್ರಿಗಳ ಕೊಠಡಿಗೆ ಇದೀಗ ಡಿಕೆ ಶಿವಕುಮಾರ್ ಹೊರಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಕೂಡ ಅಲ್ಲೇ ಇದ್ದಾರೆ. ಸುರ್ಜೇವಾಲಾ ಕೂತು ಸಭೆ ಮಾಡ್ತಾ ಇದ್ದಾರೆ. ಸೊ ಹೀಗಿದೆ ಅಲ್ಲಿಯ ಈ ಕ್ಷಣದ ಪರಿಸ್ಥಿತಿ. ಏನ್ ನಡೀತಾ ಇದೆ ಅನ್ನೋದನ್ನ ನಾವು ನಿಮ್ಗೆ ಹೇಳ್ತಾ ಇದ್ವಿ. 5 ನಿಮಿಷದ ಬ್ರೇಕ್ ನಲ್ಲಿ ಈ 3 ಜನ ನಾಯಕರು ಮುಖ್ಯಮಂತ್ರಿಗಳ ಕೊಠಡಿ ಇತ್ತಲ್ಲ, ಅಲ್ಲಿ ಕೂತ್ಕೊಂಡು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಬಂದ ನಂತರದಲ್ಲಿ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡೋದು ಸಿದ್ದರಾಮಯ್ಯನವರು ಮಾತನಾಡಬೇಕು ಅಂತ. ಏನಾಗಿದೆ ಹೈಕಮಾಂಡ್ ಮಟ್ಟದಲ್ಲಿ, ಏನ್ ಮಾತುಕತೆ ಆಗಿದೆ ಏನು ಅಂತ. ಒಂದಷ್ಟು ಜನ ಸಚಿವ ಸ್ಥಾನಕ್ಕಾಗಿ ಡಿಕೆಶಿ ಅವರ ಮನೆಗೆ ದೌಡಾಯಿಸಿದ್ರು ಶಾಸಕರುಗಳು. ಮತ್ತೊಂದಷ್ಟು ಜನ ಸಿಎಂ ಮೂಲಕವಾಗಿ ಒತ್ತಡ ಹಾಕುವಂತ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ ಅನ್ನುವಂಥ ಸುದ್ದಿಗಳು ಗೊತ್ತಾಗ್ತಾ ಇದೆ. ಸೊ ಅಲ್ಲಿಗೆ ಇಷ್ಟು ದೊಡ್ಡ ಪಟ್ಟಿಯನ್ನ ಹೇಗೆ ಮಾಡ್ತಾರೆ, ಯಾರನ್ನ ಆಯ್ಕೆ ಮಾಡ್ತಾರೆ? ಹಿರಿತನದ ಆಧಾರದ ಮೇಲೆ ಅಥವಾ ಜಾತಿ, ಪ್ರದೇಶ, ಯುವಕರು, ಹೊಸಬರು, ಸೊ ಹೀಗೆಲ್ಲ ಲೆಕ್ಕ ಹಾಕಿ ಯಾರ್ಯಾರಿಗೆ ಅವಕಾಶಗಳನ್ನ ಕೊಡಬಹುದು ಅನ್ನೋದು. ಪಕ್ಷದ ಭವಿಷ್ಯದ ದೃಷ್ಟಿಯಿಂದ ಯುವಕರು ಹೆಚ್ಚಾಗಿರ್ಬೇಕು. ಅದರ ನಡುವೆ ಇದೀಗ ಹೊಸದಾಗಿ ಆಯ್ಕೆ ಆಗಿರುವಂತ ಶಾಸಕರು, ಮೊದಲ ಬಾರಿ ಆಯ್ಕೆ ಆಗಿದಾರಲ್ಲ ಶಾಸಕರು, ಅವರು ಒಂದು ಅಭಿಯಾನದ ರೀತಿಯಾಗಿ ಮಾಡಿದ್ರು ಒಳಗೊಳಗೆ, ನಮಗೂ ಕೂಡ ಅವಕಾಶ ಕೊಡಬೇಕು. ಬೇರೆ ರಾಜ್ಯಗಳಲ್ಲೆಲ್ಲ ಕೊಡ್ತಾರೆ. ಫಸ್ಟ್ ಟೈಮ್ ಬಂದಿರುವಂತ ಶಾಸಕರು ಮುಖ್ಯಮಂತ್ರಿ ಆಗಿರುವಂತ ಒಂದು ಎಕ್ಸಾಂಪಲ್ ಕೂಡ ಇದೆ. ಸಚಿವ ಸ್ಥಾನ ಪಡೆದುಕೊಂಡಿರುವಂತ ಎಕ್ಸಾಂಪಲ್ ಕೂಡ ಇದೆ. ನಮ್ಮ ರಾಜ್ಯದಲ್ಲಿ ಯಾಕೆ ಆಗ್ಬಾರ್ದು, ನಮಗೂ ಕೊಡಿ ಅವಕಾಶವನ್ನ ಅಂತ ಹೊಸದಾಗಿ ಆಯ್ಕೆ ಆಗಿರುವಂತ ಶಾಸಕರುಗಳು ಕೂಡ ಬೇಡಿಕೆಯನ್ನ ಇಟ್ಟಿದ್ರು ಈ ಬದಲಾವಣೆಯಲ್ಲ ಆಗೋದಕ್ಕೆ ಮುಂಚಿತವಾಗಿ. ಇದೀಗ ಅವರು ಧ್ವನಿ ಎತ್ತೋದಕ್ಕೂ ಕೂಡ ರೈಟ್ ಟೈಮ್ ಇದು. ಅಫ್ಕೋರ್ಸ್ ಮಾಡಿರ್ತಾರೆ. ಹಾಗಾಗಿ ಯಾರ್ಯಾರನ್ನ ಆಯ್ಕೆ ಮಾಡ್ತಾರೆ, ಹೊಸ ಸಂಪುಟದಲ್ಲಿ ಯಾರ್ಯಾರಿಗೆ ಸ್ಥಾನ ಸಿಗುತ್ತೆ ಅನ್ನೋದು ಒಂದು ಹಂತ. ಆದ್ರೆ
ಇನ್ನೊಂದು ಆಲ್ರೆಡಿ ಇರೋರು, ಸಚಿವ ಸ್ಥಾನವನ್ನು ಅನುಭವಿಸಿದವರು, ಸಮರ್ಥವಾಗಿ ನಡೆಸ್ಕೊಂಡು ಬಂದಿರುವಂಥ ಕೆಲವರು ತಮ್ಮ ಸ್ಥಾನ ಉಳಿಯುತ್ತಾ ಅನ್ನುವಂಥ ಚಿಂತೆಯಲ್ಲಿದ್ದಾರೆ. ಹಾಗೆ ಅದಕ್ಕೆ ಬೇಕಿರುವಂಥ ಪ್ರಯತ್ನವನ್ನು ಕೂಡ ಇಲ್ಲಿವರೆಗೂ ಮಾಡ್ಕೊಂಡು ಬಂದಿದ್ದಾರೆ. ಯಾವಾಗ ನಾಯಕತ್ವ ಬದಲಾವಣೆ ಆಗುತ್ತೆ, ಹೈಕಮಾಂಡ್ ಕರೆ ಬಂತು, CM DCM ಎಲ್ಲ ಹೋಗ್ತಾ ಇದ್ರು, ಆ ಸಂದರ್ಭದಲ್ಲೇನೆ ಈ ಸಚಿವ ಸ್ಥಾನಕ್ಕಾಗಿ ಪೈಪೋಟಿ ಪ್ರಾರಂಭ ಆಗಿತ್ತು. ಇನ್ನು ಕೂಡ ಶಾಸಕಾಂಗ ಪಕ್ಷದ ನಾಯಕರಾಗಿ DKC ಆಯ್ಕೆ ಆಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಅಂದ್ರೆ ಬಹುಶಃ ಈ 5 ನಿಮಿಷದ ಬ್ರೇಕ್ನ ನಂತರದಲ್ಲಿ ಅದ್ರ ಬಗ್ಗೆ ಕ್ಲಾರಿಟಿ ಸಿಗಬಹುದು ಅಂತ ಹೇಳಿದ್ರೆ ಅವರ ಹೆಸರನ್ನ ಪ್ರಸ್ತಾಪ ಮಾಡಬಹುದು. ಕೆಲವೊಂದು ಅಪ್ಡೇಟ್ಗಳು ಲಭ್ಯವಾಗ್ತಾ ಇದೆ, ನೋಡ್ತಾ ಇದ್ದೀವಿ ನಾವು. ಶಾಸಕಾಂಗ ನಾಯಕರಾಗಿ DKC ಆಯ್ಕೆ ಆಗಿಲ್ಲ, ಇನ್ನೂ ಕೂಡ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆ ಆಗಿಲ್ಲ DKC ಅಂತ ಗೊತ್ತಾಗ್ತಾ ಇದೆ. CLP ನಾಯಕನ ಆಯ್ಕೆ ಜವಾಬ್ದಾರಿಯನ್ನ ಹೈಕಮಾಂಡ್ ಹೆಗಲಿಗೆ ಹಾಕಿದ್ದಾರೆ. AICC ಹೇಳಿದವರಿಗೆ ನಮ್ಮ ಬೆಂಬಲ ಅಂತ ಶಾಸಕರು ಹೇಳ್ತಾ ಇದ್ದಾರೆ. ಓಕೆ, ಇನ್ನೂ ಕೂಡ DKCಯ ಹೆಸರು ಆಯ್ಕೆ ಆಗಿಲ್ಲ. CLP ನಾಯಕನ ಆಯ್ಕೆಯ ಜವಾಬ್ದಾರಿ ಹೈಕಮಾಂಡ್ ಹೆಗಲಿಗೆ ಹಾಕಿದ್ದಾರೆ. ಹಾಗೆ ಶಾಸಕರು ಹೇಳ್ತಾ ಇರೋದು AICC ಹೇಳಿದವರಿಗೇನೆ ನಮ್ಮ ಬೆಂಬಲ ಅಂತ. ಅಲ್ಲಿಗೆ ಟ್ವಿಸ್ಟ್ ಇದು. AICC ಹೇಳಿದವರಿಗೆ ನಮ್ಮ ಬೆಂಬಲ ಅಂತ ಶಾಸಕರು ಹೇಳ್ತಾ ಇದ್ದಾರೆ, ಹಾಗೆ ಹೈಕಮಾಂಡ್ ನಿರ್ಧಾರ ಅಂತ ಮಾತನಾಡ್ತಾ ಇದ್ದಾರೆ. ಇನ್ನೂ ಕೂಡ ಶಾಸಕಾಂಗ ಪಕ್ಷದ ನಾಯಕನಾಗಿ DKC ಆಯ್ಕೆ ಆಗಿಲ್ಲ. ಈ ಕಾರಣಕ್ಕೆ ಕೊಟ್ಟಿರುವಂತ ಬ್ರೇಕ್ ಇದು. 5 ನಿಮಿಷದ ಬ್ರೇಕ್, ಟೀ ಕಾಫಿ ಕುಡಿಯೋಕೆ ಅನ್ಕೊಂಡಿದ್ವಿ, ಇಲ್ಲ, ಅದಕ್ಕೂ ಮೀರಿದಂತ ಬೆಳವಣಿಗೆ ಆಗ್ತಾ ಇದೆ ಇವತ್ತಿನ CLP ಸಭೆಯಲ್ಲಿ. ಇನ್ನೂ ಕೂಡ DKC ಹೆಸರು ಆಯ್ಕೆ ಆಗಿಲ್ಲ, ಅವರನ್ನ CLP ನಾಯಕನಾಗಿ ಆಯ್ಕೆ ಮಾಡೇ ಇಲ್ಲ, ಹೆಸರು ಪ್ರಸ್ತಾಪ ಆಗಿಲ್ಲ. AICC ಯಾರ ಹೆಸರು ಹೇಳ್ತಾರೋ ಅವ್ರಿಗೆ ನಮ್ಮ ಬೆಂಬಲ ಅಂತ ಶಾಸಕರು ಹೇಳ್ತಾ ಇದ್ದಾರೆ. ಇದೆಲ್ಲ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ. ಪ್ರಮೋದ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಮೋದ್, ಏನಿದು ಇನ್ನೂ ಕೂಡ ಆಯ್ಕೆ ಆಗಿಲ್ಲ, ಅವರ ಹೆಸರು ಕೇಳಿ ಬಂದಿಲ್ಲ ಅಂತ ಗೊತ್ತಾಗ್ತಾ ಇದೆ. ಅಪ್ಡೇಟ್ಸ್ ಬರ್ತಾ ಇದೆ. ಇನ್ನೂ ಕೂಡ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಯಾವುದೇ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಯ ಪ್ರಕ್ರಿಯೆ ಇನ್ನೂ ಆರಂಭವಾಗಿಲ್ಲ. ಸಭೆ ಆರಂಭವಾಗ್ತಾ ಇರೋದ್ರಿಂದ ಎಲ್ಲಾ ಶಾಸಕರ ಅಭಿಪ್ರಾಯವನ್ನ ಸಂಗ್ರಹಿಸಲಾಯಿತು, ಶಾಸಕರ ಅಭಿಪ್ರಾಯವನ್ನ ಕೇಳಾಯಿತು. ಸಭೆಯಲ್ಲಿ ಒನ್ ಲೈನ್ ರೆಸಲ್ಯೂಷನ್ಸ್, ಒಂದೇ ಅಂಶದ ರೆಸಲ್ಯೂಷನ್ ನ ಟರಾವನ್ನ ಪಾಸ್ ಮಾಡಲಾಗಿದೆ. ನಮ್ಮೆಲ್ಲಾ ಶಾಸಕರು AICC ಅಂದ್ರೆ ಹೈಕಮಾಂಡ್ ಯಾವ ಹೆಸರನ್ನ ಸೂಚಿಸುತ್ತೋ ಅದಕ್ಕೆ ಸಂಪೂರ್ಣ ಬೆಂಬಲವನ್ನ ಕೊಡ್ತೀವಿ ಅನ್ನುವಂತ ಒಂದು ಲೈನ್ ರೆಸಲ್ಯೂಷನ್ ನ ಈಗ ನಿರ್ಣಯ ಪಾಸ್ ಮಾಡಲಾಗಿದೆ. ಆ ರೆಸಲ್ಯೂಷನ್ ಅನುಗುಣವಾಗಿಯೇ ಎಲ್ಲಾ ಜವಾಬ್ದಾರಿಯನ್ನ ಅಂದ್ರೆ ಮುಂದಿನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಅರ್ಥಾತ್ ಮುಖ್ಯಮಂತ್ರಿ ಆಯ್ಕೆಯನ್ನ ಹೈಕಮಾಂಡ್ ಹೆಗಲಿಗೆ ಅಧಿಕೃತವಾಗಿ ಬಿಡ್ತೀವಿ. ಹೀಗಾಗಿ ಹೈಕಮಾಂಡ್ ನಾಯಕರು ಯಾವ ಹೆಸರನ್ನ ಸೂಚಿಸ್ತಾರೋ ಆ ಹೆಸರಿಗೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅನ್ನುವಂತ ಒಂದು ಅಂಶದ ನಿರ್ಣಯವನ್ನ ಈ ಒಂದು ಸಭೆಯಲ್ಲಿ ಈಗ ಕೈಗೊಳ್ಳಲಾಗಿದೆ. ಈ ಒಂದು ಅಂಶದ ನಿರ್ಣಯದ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆಗೆ ಸುರ್ಜೇವಾಲಾ ಇರ್ಬೋದು, KC ವೇಣುಗೋಪಾಲ್ ಇರ್ಬೋದು, ಇನ್ನಿತರ ನಾಯಕರೆಲ್ಲರೂ ಕೂಡ ಮತ್ತೊಂದು ಕೊಠಡಿಗೆ ತಿಳಿಸಿ ಈಗ AICCಯ ನಾಯಕರು ಅಂದ್ರೆ ಸುರ್ಜೇವಾಲಾ ಮತ್ತು KC ವೇಣುಗೋಪಾಲ್ ಪ್ರತ್ಯೇಕವಾದ ಸಭೆಯನ್ನ ಮಾಡ್ತಾ ಇದ್ದಾರೆ. ಆ ಸಭೆಯಲ್ಲಿ ಈಗಾಗಲೇ ಬಹುಶಃ ಹೈಕಮಾಂಡ್ ನಾಯಕರಿಂದ ಒಂದು ಮಾಹಿತಿ ಪಡೆದು ಒಂದು ಹೆಸರನ್ನ ಕೂಡ ತರಲಾಗಿದೆ. ಆ ಹೆಸರನ್ನ ಅಂದ್ರೆ ಬಹುಶಃ DK ಶಿವಕುಮಾರ್ ಅವರ ಹೆಸರಲ್ಲಿ ಅಂತಿಮವಾಗಿದೆ. ಹೀಗಾಗಿ ಆ ಹೆಸರನ್ನ ಸಭೆಯಲ್ಲಿ ಮಂಡಿಸಲಾಗುತ್ತೆ, ಸಭೆಯಲ್ಲಿ ಘೋಷಣೆ ಮಾಡಲಾಗುತ್ತೆ. ಅದಾದ ಬಳಿಕ ಆ ಹೆಸರಿಗೆ ಅನುಮೋದನೆ ಪ್ರಕ್ರಿಯೆಯನ್ನ ಶಾಸಕರಿಂದ ಪಡೆಯಲಾಗುತ್ತೆ. ಇದು ಆಗ್ತಾ ಇರುವಂತಹ ಬೆಳವಣಿಗೆ. ಎಲ್ಲರೂ ಕೂಡ ಅನ್ಕೊಂಡಿದ್ರು ಈಗಾಗಲೇ ಹೆಸರು ಘೋಷಣೆ ಆಗಿದೆ ಅಂದ್ರೆ ಈಗಾಗಲೇ ಒಂದು ಪ್ರೊಸೀಡಿಂಗ್ಸ್ಗಳು ಈಗಾಗಲೇ ಬೆಳಕಿಗೆ ಬಂದಿತ್ತು, ಬಹಿರಂಗವಾಗಿತ್ತು. ಸಿದ್ದರಾಮಯ್ಯನವರು ಅದನ್ನು ಹೇಳ್ತಾರೆ, ಅದಾದ್ಮೇಲೆ ಅನುಮೋದನೆ ಆಗುವಂತ ಪ್ರಕ್ರಿಯೆ ಇತ್ತು. ಬಹುಶಃ ಅದೇ ಪ್ರಕ್ರಿಯೆ ಮುಗಿದಿದೆ ಅನ್ನುವಂತ ಒಂದು ಮಾಹಿತಿ. ಹಾಗೆ ಸಂಪರ್ಕದಲ್ಲಿರಿ. CLP ನಾಯಕರಾಗಿ DKC ಹೆಸರು ಅಧಿಕೃತ ಘೋಷಣೆ, ಅಂದ್ರೆ ಈಗ ಅವರ ಹೆಸರು ಘೋಷಣೆಯಾಗಿದೆ. CLP ನಾಯಕರಾಗಿ DKC ಹೆಸರನ್ನ ಘೋಷಣೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಶಾಸಕಾಂಗ ಪಕ್ಷದ ನಾಯಕನಾಗಿ DKC ಹೆಸರು ಅಧಿಕೃತವಾಗಿ ಘೋಷಣೆಯಾಗಿದೆ. ಪ್ರಮೋದ್ ಹೇಳ್ತಾ ಇದ್ರು ಮುಂದಕ್ಕೆ ಈ ರೀತಿಯಾದಂತಹ ಪ್ರೊಸೀಡಿಂಗ್ಸ್ ಆಗುತ್ತೆ ಅಂತ. ಪ್ರಮೋದ್, ಈಗ ಬರ್ತಾ ಇರುವಂತಹ ಲೇಟೆಸ್ಟ್ ಅಪ್ಡೇಟ್ಸ್, ಹೆಸರು ಅಧಿಕೃತವಾಗಿ ಘೋಷಣೆ ಆಗಿದೆ DKC ಅವರದ್ದು ಅಂತ. ಪ್ರಮೋದ್, ಧ್ವನಿ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ರೈಟ್, ಪ್ರಮೋದ್ ಅವ್ರನ್ನ ಮತ್ತೆ ಸಂಪರ್ಕ ಮಾಡ್ತೀವಿ. ಪ್ರಮೋದ್ ಹೇಳ್ತಾ ಇದ್ರು ಒಂದು ಪ್ರೊಸೀಡಿಂಗ್ಸ್ ನಡೆಯುತ್ತೆ ಅದು ಅನ್ನೋದಾಗಿ. ಇದೀಗ CLP ನಾಯಕನಾಗಿ DKC ಅವರ ಹೆಸರು ಅಧಿಕೃತವಾಗಿ ಘೋಷಣೆಯಾಗಿದೆ ಅಂತ. ಈ ಹಿಂದೆ AICC ಯಾರ ಹೆಸರನ್ನ ಹೇಳ್ತಾರೋ ಅದಕ್ಕೆ ನಮ್ಮ ಬೆಂಬಲ ಇದೆ ಅನ್ನೋದಾಗಿ ಶಾಸಕರು ಹೇಳ್ತಾ ಇದ್ರು. ಹಾಗಾಗಿ ಯಾವುದೇ ಗೊಂದಲ ಈ ಕ್ಷಣಕ್ಕೆ ಆದ ಹಾಗೆ ಕಂಡು ಬರ್ತಾ ಇಲ್ಲ. CLP ನಾಯಕನಾಗಿ DKC ಅವರ ಹೆಸರನ್ನ ಅಧಿಕೃತವಾಗಿ ಘೋಷಣೆ ಮಾಡಲಾಗಿದೆ. ಸೊ ಅಲ್ಲಿಗೆ ಒಂದು ಹಂತದ ಪ್ರೊಸೀಜರ್ ಏನಿದೆ ಅದು ಮುಗಿದಿದೆ. CLP ನಾಯಕನಾಗಿ DKC ಹೆಸರನ್ನ ಅಧಿಕೃತವಾಗಿ ಘೋಷಣೆ ಮಾಡೋ ಮೂಲಕವಾಗಿ ಮುಂದಿನ CM
DK ಅವರು ಅನ್ನೋದ್ರಲ್ಲಿ ಯಾವುದೇ ಗೊಂದಲ ಇಲ್ಲ. ಹಾಗಾಗಿ ಅವರು ಪ್ರಮಾಣ ವಚನಕ್ಕೂ ಕೂಡ ಡೇಟ್ ಅನ್ನ ಫಿಕ್ಸ್ ಮಾಡಿಕೊಂಡೇ ಬಂದಿದ್ದಾರೆ. ಬುಧವಾರದ 4:05 ಪದಗ್ರಹಣ ಕೂಡ ನಡೆಯುತ್ತೆ. ಗ್ಲಾಸ್ ಹೌಸ್ನಲ್ಲಿ ಬಹಳ ಸರಳವಾಗಿ ಪ್ರಮಾಣ ವಚನವನ್ನ ಕೂಡ DK ಅವರು ತಗೋತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಅವ್ರ ಜೊತೆಗೆ ಯಾರ್ಯಾರು ಸಚಿವರು ಇರ್ತಾರೆ ಅದನ್ನ ನಾವು ಕಾದು ನೋಡಬೇಕಿದೆ. ಬಹುಶಃ CLP ಸಭೆ ಸಂಪೂರ್ಣವಾಗಿ ಮುಕ್ತಾಯ ಆದ್ರೆ ಅದಕ್ಕೊಂದು ಕ್ಲಾರಿಟಿ ಸಿಗಬಹುದು. ಯಾರ್ಯಾರು ಇರ್ತಾರೆ, DCM ಜೊತೆಗೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡೋರು ಯಾರ್ಯಾರು ಅಂತ.